ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಗರ್ಭ ಸಂಸ್ಕಾರದಿಂದ ಪಡೆಯಿರಿ ನಿಮ್ಮ ಇಷ್ಟದ ಮಗುವನ್ನು. ಯಾರಿಗೆ ತಾನೇ ಬೇಡ? ಎಲ್ಲ ತಾಯಂದಿರು ಬಯಸೋದು ಶ್ರೇಷ್ಠ ದೈವಿ ಸ್ವರೂಪ, ವಿದ್ಯಾವಂತ, ಸುಂದರ ಮಗು ಬೇಕು ಎಂದು. ಆದರೆ ಮದುವೆಯಾದ ವರ್ಷದ ಒಳಗೆ ಮಗು ಬಯಸುವುದು ಸರ್ವೇ ಸಾಮಾನ್ಯವಾಗಿದೆ. ಅದು ತಪ್ಪು. ನೀವು ಸಂಗಾತಿಯನ್ನು ಹುಡುಕಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೀರಿ, ಆದರೆ ಮಗುವಿಗೋಸ್ಕರ ನೀವು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳದೆ ಹೋಗಿದ್ದೀರಿ. ನಿಮ್ಮ ಇಚ್ಛೆಯಂತೆ ಮಗು ಪಡೆಯಲು ನೀವು ಸಾಧ್ಯ ಎಂದು ಈ ಗರ್ಭ ಸಂಸ್ಕಾರದ ಸಂಶೋಧನೆಯಿಂದ ನಾನು ತಮ್ಮೆಲ್ಲರಿಗೂ ತಿಳಿಸಲಿದ್ದೇನೆ. ಈ ಗರ್ಭ ಸಂಸ್ಕಾರ ಯಾವಾಗ ಮಾಡಬೇಕು? ಸ್ವಲ್ಪ ಕಾಲಾವಕಾಶಗಳು ಬೇಕು. ಮದುವೆಯಾದ ಹೊಸತರಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರಿತುಕೊಂಡಾಗ, ಅಂದರೆ ಅವರ ಸ್ವಭಾವ, ಆಸೆ, ಆಕಾಂಕ್ಷೆಗಳನ್ನು, ಹೆಂಡತಿಯಾದವಳಿಗೆ ಹೊಸ ಮನೆ, ಹೊಸ ವಾತಾವರಣ, ಆ ಮನೆಯ ಜನರ ಜೊತೆಗೆ ಹೊಂದಿಕೊಂಡಾಗ ಮಗು ಬೇಕು ಎಂದು ಬಯಸೋದು ತುಂಬಾ ಮುಖ್ಯವಾಗಿದೆ. ಆಗ ಮಗು ಬೇಕು ಎಂದು ಗಂಡ ಹೆಂಡತಿ ಇಬ್ಬರು ನಿರ್ಧರಿಸಲೇಬೇಕು. ಮುಂದೆ 2 ತಿಂಗಳ ತನಕ ಸಾತ್ವಿಕ ಆಹಾರ ಸೇವನೆ ಒಳ್ಳೆಯದು. ಒಳ್ಳೆಯ ಆಚಾರ, ವಿಚಾರ, ಆಲೋಚನೆ ಇಬ್ಬರ ಮನದಲ್ಲಿ ಸದಾ ಮೂಡುತ್ತಿರಬೇಕು. ಇದೇ ರೀತಿ 3 ತಿಂಗಳ ತನಕ ಸಾತ್ವಿಕ ಆಹಾರವನ್ನು ಸೇವಿಸಿ ಮುಟ್ಟಾದ 5ನೇ ದಿನದಿಂದ 18ನೇ ದಿನಗಳವರೆಗೆ ಗರ್ಭ ಸಂಸ್ಕಾರ ಒಳ್ಳೆಯದು ಎಂದು ನಮ್ಮ ಎಲ್ಲ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಗಳಿವೆ. ಅಂದರೆ 11ನೇ ದಿನ ಮತ್ತು 13ನೇ ದಿನ, ಹುಣ್ಣಿಮೆಯ ದಿನ, ಅಮಾವಾಸ್ಯೆ, ಪಾಡ್ಯಮಿ, ಪ್ರಥಮ ಮತ್ತು ಸೂತಕ, ಈ ಎಲ್ಲ ದಿನಗಳಲ್ಲಿ ಗರ್ಭ ಸಂಸ್ಕಾರವನ್ನು ಮಾಡಬಾರದು. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಜಗಳವಾಡಿಕೊಂಡಾಗ, ಹೆಂಡತಿಗೆ ಇಷ್ಟವಿಲ್ಲದಿದ್ದಾಗ, ಗಂಡನಿಗೆ ಇಷ್ಟವಿಲ್ಲದಿದ್ದಾಗ ಗರ್ಭ ಸಂಸ್ಕಾರವನ್ನು ಮಾಡಬಾರದು. ಈ ಎಲ್ಲ ದಿನಗಳನ್ನು ಹೊರತುಪಡಿಸಿ ಗರ್ಭ ಸಂಸ್ಕಾರದ ಸಮಯವನ್ನು ನೀವು ನಿರ್ಧರಿಸಬೇಕು. ಆ ಕ್ಷಣ ಗಂಡ ಹೆಂಡತಿ ಇಬ್ಬರು ಯೂರಿನ್ ಪಾಸ್ ಮಾಡಿ ಸ್ವಚ್ಛವಾಗಿ ತೊಳೆದುಕೊಂಡು, ಇಲ್ಲವಾದರೆ ಅನಾರೋಗ್ಯದ ಮಗು ಜನಿಸುವ ಸಾಧ್ಯತೆಗಳು ಹೆಚ್ಚು. ಗರ್ಭ ಸಂಸ್ಕಾರ ಮಾಡಬೇಕಾದರೆ ನಿಮ್ಮ ಕುಲದೇವರಿಗೆ ದೀಪ ಬೆಳಗಿಸಿ, ನಮ್ಮ ಮನೆ ದೀಪ ಬೆಳಗುವ ಜ್ಯೋತಿ ನಮಗೆ ಕರುಣಿಸು ಎಂದು ಬೇಡಿಕೊಳ್ಳಬೇಕು. ಇನ್ನು ರಾತ್ರಿಯಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅಂದರೆ 4ನೇ ಯಾಮ, ಅಂದರೆ ರಾತ್ರಿ 3 ಗಂಟೆಯಿಂದ ಬೆಳಗಿನ 5:45 ವೇಳೆಯಲ್ಲಿ ಗರ್ಭ ಸಂಸ್ಕಾರ ಮಾಡಿದರೆ ಶ್ರೇಷ್ಠ ಮಗು ಹುಟ್ಟುತ್ತದೆ ಎಂದು ನಮ್ಮ ಗರ್ಭೋಪನಿಷತ್ತಿನಲ್ಲಿ ಉಲ್ಲೇಖಗಳು ಇರುತ್ತವೆ. ಪ್ರಯತ್ನ ಮಾಡಿ, ಇದು ನಿಮ್ಮ ಕೈಯಲ್ಲಿ ಇದೆ. ಮಾಡಿ, ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಶ್ರೇಷ್ಠ ಮಗುವನ್ನು ದಯಪಾಲಿಸಲಿ ಎಂದು ಹಾರೈಸುತ್ತೇನೆ. ಆದರೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಗರ್ಭ ಸಂಸ್ಕಾರ ಆದ ನಂತರ 3 ತಿಂಗಳ ನೀವೇನು ಮಾಡಬೇಕು ಎಂದು ತಿಳಿಸಲಿದ್ದೇನೆ.